2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಎಲ್ಲರ ಮುಳಬಾಗಿಲು ತಾಲೂಕಿನಲ್ಲಿ 69,000 ಜನರ ಓಟನ್ನು ತೆಗೆದುಕೊಂಡಿರ್ತಕ್ಕಂಥ ಆದಿನಾರಾಯಣವರು ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಹತ್ರ 70,000 ಓಟ್ ತಗೊಂಡು ಬಂದಿರ್ತಕ್ಕಂಥದ್ದು ಬಂದಿದ್ದಾರೆ. ಆಕ್ಚುಲಿ ಇವತ್ತು ಈ ಸಭೆ ಏನಪ್ಪ ವಿಶೇಷ ಅಂತಂದರೆ, ನಮ್ಮ ಲೀಡರ್ಗಳು ಯಾರಿದ್ದಾರೋ ಅವ್ರನ್ನೆಲ್ಲ ಕೆಲವೊಂದು ಪರಿಚಯ ಮಾಡ್ಕೋಬೇಕು. ಏನಾದರೂ ಅವ್ರು ಹೇಳೋದು ಕೇಳಿಸ್ಕೊಂಡು ನಾವು ಮಾಡೋದೆಲ್ಲ ಕೆಲವು ಅವ್ರು ಹೇಳ್ತಕ್ಕಂಥ ಇದನ್ನು ಆಚರಣೆ ಮಾಡಬೇಕು ಅಂತೇಳಿ ಗೆಟ್ ಟುಗೆದರ್ ಅಂತಾರೆ ಇಂಗ್ಲೀಷಲ್ಲಿ. ಅಂದರೆ ನಾವೆಲ್ಲ ಸೇರಿಬಿಟ್ಟು ಕೂತು ಮಾತಾಡೋದು, ಚೇರ್ ಬೇಡ ಎಲ್ಲ ಒಂದೇ ಕಡೆ ಕೂತು ಮಾತಾಡೋಣ. ಆದ್ರೂ ನಮ್ಮ ಮಂಜು ಶಾಮಿಯಾನ ಚೇರ್ಗಳೆಲ್ಲ ಹಾಕಿದ್ದಾರೆ. ಅವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರಿಗೆ ಧನ್ಯವಾದಗಳು. ನೀವಿಲ್ಲಿ ಬಂದಿರ್ತಕ್ಕಂಥವರೆಲ್ಲರೂ ಕೂಡ ಸಾಮಾನ್ಯ ಕಾರ್ಯಕರ್ತರಲ್ಲ, ಲೀಡರ್ಸ್. ನಿಮ್ಗೆಲ್ರಿಗೂ ನಿಮ್ಮದೇ ಆದಂಥ ಒಂದು ಶಕ್ತಿ ಇದೆ. ಮೊನ್ನೆ ಚುನಾವಣೆಗೆ ಹೋಲಿಸಿದ್ರೆ, ಅದಕ್ಕೆ ಮೊದಲು ಚುನಾವಣೆಗೆ ಹೋಲಿಸಿದ್ರೆ ಬಹಳಷ್ಟು ವ್ಯತ್ಯಾಸ ಅಜಗಜಾಂತರಗಳಿದೆ. ಯಾಕಂದರೆ ವೆಂಕಟಪ್ಪನ ಕಾಲದಿಂದ ಹಿಡಿದು ಕೊತ್ತೂರು ಮಂಜುನಾಥ್ ಅವ್ರ ಕಾಲದಿಂದ ಹಿಡಿದು ಭಾಳ ಲೀಡ್ ಬಂದಿರತಕ್ಕಂಥ ಪಂಚಾಯತ್. ಮೊನ್ನೆ ಕೆಲವು ಕಾರಣಾಂತರಗಳಿಂದ ಆಗಿದೆ, ಅದಕ್ಕೆ ಭಾಳಷ್ಟು ಕಾರಣಗಳಿದೆ, ವಿಶ್ಲೇಷಣೆಗಳಿದೆ. ನಾನಿವತ್ತು ನನ್ನ ಭಾಷಣ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಇಲ್ಲಿ ಏನು ನಮ್ಮ ನಾಯಕರು ಬಂದಿದ್ದೀರಾ, ಲೀಡರ್ಸ್ ಆಫ್ ದಿ ಒರಿಜಿನಲ್ ಪಂಚಾಯತ್, ಅವರೆಲ್ಲರಿಗೂ ಕೂಡ ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆ. ಜೊತೆಗೆ ವೇದಿಕೆಯಲ್ಲಿ ಇವತ್ತು ನನ್ನ ಜೊತೆ ನಮ್ಮ 2023 ಅಭ್ಯರ್ಥಿ ಅವರು ರಾಜೇಂದ್ರ ಗೌಡರು, ಅಮಲ್ ಅವರು, ಶಿವರಾಜು, ಈ ಕಡೆ ಶ್ರೀನಿವಾಸು, ಅರವಿಂದ್, ಎಲ್ಲರೂ ಇಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಇವರೇ. ಎಲ್ಲರ ಹೆಸರು ನಾನು ಹೇಳ್ಬೇಕಾಗಿದ್ದು ನನ್ನ ಕರ್ತವ್ಯ. ಆದ್ರೂ ಎಲ್ಲರ ಹೆಸರು ಹೇಳ್ಕೊಂಡಿದ್ರೆ ಭಾಳ ಒಂದು ಸಮಯ ಆಗುತ್ತೆ. ಅದಕ್ಕೆ ನಿಮ್ಮೆಲ್ರಿಗೂ ಓದಿಸುತ್ತಾ, ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ಚುನಾವಣೆಗೆ ಮೊದಲು ಬೇರೆ ಯಾರೋ ಒಬ್ಬ ಪತ್ರಕರ್ತರು ಬಂದು ನಾನು ಕೇಳಿದ್ರು, ಕಾಂಗ್ರೆಸ್ ಪಕ್ಷ ಹೆಂಗಿದೆ ಮುಳಬಾಗಿಲು ತಾಲೂಕಿನಲ್ಲಿ. ಕಾಂಗ್ರೆಸ್ ಪಕ್ಷ ಬಹಳ ಸದೃಢವಾಗಿದೆ. ಕಾಂಗ್ರೆಸ್ ಪಕ್ಷ ಏನಾದರೂ ಗೆಲ್ಲದೆ ಇದ್ರೆ ನಾನು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ. ಅದನ್ನು ಕೆಲವರು ಪ್ರಶ್ನೆ ಮಾಡಿದ್ರು, ಏನಪ್ಪ ಮೊನ್ನೆ ಸೋತೋಯ್ತಲ್ಲ ನೀನು ಯಾಕೆ ರಾಜೀನಾಮೆ ಕೊಡಲಿಲ್ಲ ಅಂತ. ಅವ್ರು ನನ್ನ ಉತ್ತರ ಏನಂತಂದರೆ, ನಾನು ಅವತ್ತು ಹೇಳಿದ್ದು ಕೊತ್ತೂರು ಮಂಜುನಾಥ್ ಕ್ಯಾಂಡಿಡೇಟು, ನಮ್ಮ ಅಭ್ಯರ್ಥಿ ಕೊತ್ತೂರು ಮಂಜುನಾಥ್ ಸೋಲ್ಸಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತೇಳಿ ನಾನು ಚಾಲೆಂಜ್ ಮಾಡಿದ್ದೆ. ಆದರೆ ನಮ್ಮ ದುರಾದೃಷ್ಟ ಏನಾಯಿತು, ಕೊತ್ತೂರು ಮಂಜುನಾಥ್ ಅವರು ಇಲ್ಲಿ ನಿಲ್ಲಕ್ಕಾಗಲಿಲ್ಲ. ಅದ್ರ ಜೊತೆಗೆ ಕ್ಷೇತ್ರಕ್ಕೆ ಪರಿಚಯ ಇಲ್ಲ, ಆಮೇಲೆ ಜನರ ಜೊತೆ ಮಿಂಗಲ್ ಆಗದೆ ಇರ್ತಕ್ಕಂಥ ಒಬ್ಬ ಅಭ್ಯರ್ಥಿ. ಒಬ್ಬ ನಾನು ಒಳ್ಳೆ ಹುಡುಗ, ನನಗೆ ಪರಿಚಯ ಇಲ್ಲ, ಮುದ್ದುಗಂಗಾಧರ್ ಟಿಕೆಟ್ ಕೊಟ್ಬಿಟ್ರು. ಆವಾಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ಮುಗ್ಲದ್ದು ಬಿಡ್ತು ಗಲಾಟೆ. ಏನು ಅಂತಂದ್ರೆ ಅದು ಸಾಲದ ಕ್ಯಾಂಡಿಡೇಟು, ಯಾಕಂದರೆ ಸಮೃದ್ಧಿ ಮಂಜು ಅವರು ಸ್ಟ್ರಾಂಗ್ ಇದ್ದಾರೆ, ಅವ್ರ ಮೇಲೆ ನಾವು ಒಳ್ಳೆ ಕ್ಯಾಂಡಿಡೇಟ್ ಆಗಬೇಕು ಅಂತ ಭಾಳ ಕೂಗ ಶುರುವಾಯಿತು. ಆ ಸಂದರ್ಭದಲ್ಲಿ ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥವರು ನಾಯಕರು ಮತ್ತು ಬಹಳಷ್ಟು ನಾಯಕರು ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲೇ ಇಲ್ಲ, ಬಿ ಫಾರಂ ಕೊಟ್ಟು ಇನ್ನೊಬ್ರು ಚೇಂಜ್ ಮಾಡಿದ್ರು ಅಂತ ಒಂದು ಕೆಲಸ ಮಾಡ್ಕೊಂಡು ಬಂದಾಗ ನಮ್ಮ ಅರ್ಧ ವಿಜಯ ಆಗೋಯ್ತು ಅಂತ ಅಂದ್ಕೊಂಡು, ಅರ್ಧ ವಿಜಯ ಆಯಿತು ಅಂದ್ಕೊಂಡು. ಆದರೆ ಚುನಾವಣೆಗೆ ಬಂದಾಗ ಚುನಾವಣೆಯಲ್ಲಿ ನಾನಾ ಕಾರಣಗಳು ಇಲ್ಲಿದಾಯಿತು. ಈಗ ಕೆಲವು ಹಳ್ಳಿಗಳಲ್ಲಿ ಹೋಗಿ ನೋಡಿ ಕೇಳಿ, ಏನಪ್ಪ ಮೊನ್ನೆ ಹಂಗೆ ಆಗೋಯ್ತು ಬಿಡ್ರಪ್ಪ ಅಂತ ಒಂದು ಸಲ ಸೋತಿದ್ದ, ಅದಕ್ಕೆ ನಾವು ಮಾತು ಕೊಟ್ಬಿಟ್ಟಿದ್ವು, ಅದು ಇದು ಈ ಥರ ಇವತ್ತು ಬರ್ತಾ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲೂ ಇದಾಗಿಲ್ಲ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅಂಬರೀಷ್ ಏನಾದರೂ MLA ಆಗಿದ್ರೆ ಈ ತಾಲೂಕಲ್ಲಿ 37,000 ವೆಂಕಟಪ್ಪ ಅವ್ರಿಗೆ ಇದ್ದಿದ್ದು 39,000. ಇಷ್ಟು ಓಟ್ಗಳಲ್ಲಿ MLAಗಳಾಗ್ತಾ ಇದ್ರು. ಆವಾಗ ಏನಪ್ಪ ಅಂದರೆ ಟ್ರಯಾಂಗ್ಯುಲರ್ ಫೈಟ್ ಇರ್ತಾ ಇತ್ತು. ಈಗ ನಮ್ಗೇನಾಯಿತು, ನಮ್ಮ ಅಭ್ಯರ್ಥಿಗೆ BJP ಅವರು ಕೂಡ ಒಂದು 25,000-30,000 ತೆಗಿತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಅದು ಕೆಲಸ ಆಗಲಿಲ್ಲ. BJP ಅವರು JDS ಅವರನ್ನು ಆಗಿಬಿಟ್ಟು ಅವರು
ಗೆದ್ದರು, ನಾವು ಸೋತು. ನಮ್ಮ ಓಟ್ ಏನು ಎಲ್ಲೂ ಹೋಗಿಲ್ಲ. ನಾವು ಕೊತ್ತೂರು ಮಂಜುನಾಥ್ ಅವರು ಈ ತಾಲೂಕಲ್ಲಿ MLA ಆದಾಗ 74,000 ಓಟ್ ಬಂದಿತ್ತು. ಇವಾಗ 4,000 ಓಟೇ ಕಮ್ಮಿ ಬಂದಿರುತ್ತೆ. ಆದರೆ BJP ಅವರು ಓಟ್ ತಗೊಳ್ಳಿಲ್ಲ, ಬಿಟ್ಬಿಟ್ರು, ಎಲೆಕ್ಷನ್ ಬಿಟ್ಬಿಟ್ರು. ನಾವು ಅಂದ್ಕೊಂಡಿದ್ದು ಅವ್ರು 30-35,000 ಓಟ್ ತಗೊಳ್ತಾರೆ, ಯಾಕಂದರೆ ಒಳ್ಳೆ ಹುಡುಗ BJP ಕ್ಯಾಂಡಿಡೇಟ್ ಕೂಡ. ಆದರೆ ಏನಾಯ್ತು ಕೊನೆ ಗಳಿಗೆಯಲ್ಲಿ ಯಾವ ಮ್ಯಾಚ್ ಫಿಕ್ಸಿಂಗ್ ಆಯಿತು ಗೊತ್ತಿಲ್ಲ. ಹಂಗಾಗಿ ನಾವು ಸೋಲು ಅನುಭವಿಸಿದ್ದೀವಿ. ಸೋಲು ಅನುಭವಿಸಿದ್ರು ಕೂಡ ನೀವೆಲ್ಲ ಒಂದು ದೃಢ ಸಂಕಲ್ಪ ಮಾಡ್ಕೊಂಡು ಏನು ಮಾಡ್ಬೋದು ಅಂತಂದರೆ, ಇವತ್ತು ನಮ್ಮ ಸರ್ಕಾರ ಇದೆ, ಸಿದ್ದರಾಮಯ್ಯನವರ ಧೀಮಂತ ನಾಯಕತ್ವದ ಸರ್ಕಾರ ಇದೆ. DK ಶಿವಕುಮಾರ್ ಅವರ ಏನೋ ಅದು ಏನು ಬಂಡೆ ಅಲ್ಲಪ್ಪ, ಅವರು ಕರೆಕ್ಟ್, ಅದು ಡಬಲ್ ಶೂಟರ್ ಇದೆ. ಅದಕ್ಕೆ ಮೊನ್ನೆ ಎಲ್ಲೋ ಕೇಳಿದಾಗ ಹೇಳ್ತಾ ಇದ್ರು, DK ಶಿವಕುಮಾರ್ಗೆ ಕನಕಪುರ ಬಂಡೆ ಇದೆ, ಗಟ್ಟಿಯಾದಂಥ ಲೀಡರ್ಶಿಪ್ ಇದೆ. ನಿಜವಾಗ್ಲೂ DK ಶಿವಕುಮಾರ್ ಅವರು ಟ್ರಬಲ್ ಶೂಟರೇ ಅಂತ ಒಬ್ಬರ ನಾಯಕತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವಿದ್ದೀವಿ. ನಮ್ಗೆಲ್ರಿಗೂ ಕೂಡ ಕರೆದೆಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಆಮೇಲೆ ಇವಾಗ ಏನು ವರ್ಕ್ಸು ಕೆಲವು ಕಡೆ ಎಲ್ಲ ಏನೇನಿದೆಯೋ ಅದೆಲ್ಲ ಕೂಡ ನೀವು ತಂದು ಕೊಡಿ, ಮಾಡಿಕೊಡ್ತೀವಿ, ನಮ್ಮ ಕಾರ್ಯಕರ್ತರಿಗೆ ಹಂಚಿ ಅಂತ ಇದ್ದಾರೆ. ಅದಕ್ಕೋಸ್ಕರ ಇವಾಗ ಏನು ಮಾಡ್ತಾ ಇದ್ವಿ, ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗ್ಬಿಟ್ಟು, ಅದು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವ್ರನ್ನೂ ಕೇಳಿದ್ವಿ. ನಾವು ಆ್ಯಕ್ಚುಲಿ ಒಂದು ದೊಡ್ಡ ಸಭೆನೇ ಮಾಡಬೇಕು ಅಂತಂದು, ಸಭೆ ಮಾಡಬೇಕು ಅಂತಂದಾಗ ಯಾರನ್ನು ಮಿನಿಸ್ಟ್ರಿಗಳನ್ನ ಕರೆಯೋಕ್ಕೆ ಆ ಡೇಟ್ಗೆ ಹೋದ್ರೆ ಆ ಡೇಟ್ಗೆ ಅವ್ರು ಸಿಕ್ಕಲ್ಲ ಇವ್ರು ಸಿಕ್ಕಲ್ಲ ಅಂತ ಹಿಂಗೆ ಆಗ್ಬಿಟ್ಟು ಕೊಟ್ಟು ಆಗ್ತಾ ಬಂತು. ಆ ಹಿನ್ನೆಲೆಯಲ್ಲಿ ಮಂಜೂರೇ ಕೇಳಿದಪ್ಪ, ಇಲ್ಲ ನಾವು ಪಂಚಾಯತ್ ಹೋಗ್ಬಿಟ್ಟು, ಯಾಕಂದರೆ ಇಲ್ಲಿ ಎಲೆಕ್ಷನ್ ಬರುತ್ತೆ ಅವಾಗ ಬಂದ್ರೆ ಅಂತ ಕೇಳ್ತಾರೆ, ಆಗಬಾರ್ದು. ಅದಕ್ಕೋಸ್ಕರ ಪ್ರತಿ ಪಂಚಾಯತಿಗೆ ಹೋಗ್ಬಿಟ್ಟು ನಮ್ಮ ನಾಯಕರು ಕಾರ್ಯಕರ್ತರೆಲ್ಲ ಮೀಟ್ ಮಾಡಿ ಕಷ್ಟ ಸುಖಗಳು ಹಂಚ್ಕೊಂಡು ನಾವು ಅವರಲ್ಲಿ ಕೆಲವು ತಿಳ್ಕೊಳ್ಳೋದು. ಇವಾಗ ಹುಡುಗ ಏನೋ ರೋಡ್ ಹೇಳ್ದ